everyone fine. ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವೇ ಮನೆ ಬಾಗಿಲಿಗೆ ಬಂದಿದೆ. ಪದ್ಮನಾಭ ನಗರ ಕ್ಷೇತ್ರದ ಹೊಸಕೆರೆಹಳ್ಳಿ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳ ಪರಿಹಾರ ಕಾರ್ಯ ನಡೆಯಿತು. ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ವಾರ್ಡ್ನ ಪ್ರತಿ ಮನೆಗಳಿಗೆ ತೆರಳಿ ಗ್ಯಾರಂಟಿಗಳು ಪಡೆದುಕೊಳ್ಳುವ ಕುರಿತು ಮಾಹಿತಿ ನೀಡಿದರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಹಾಗೂ ಯುವ ನಿಧಿ ಯೋಜನೆ ಕೈ ಸೇರ್ತಾ ಇರೋದ್ರ ಬಗ್ಗೆ ಜನರಿಂದ ಮಾಹಿತಿ ಪಡೆದುಕೊಂಡ್ರು. ಪ್ರಮೋದ್ ಶ್ರೀನಿವಾಸ್ ಗೌಡರ ತಂಡದ ಕಾರ್ಯಕ್ಕೆ ಫಲಾನುಭವಿಗಳು ಫುಲ್ ಖುಷಿಯಾದರು. ಅಲ್ಲ ಫ್ರೀ ಬಂದಿರೋ ಬಿಲ್ ಆಯ್ತಾ 82 ಯೂನಿಟ್ ಬರ್ತಿರೋದು ಚೆಕ್ ಮಾಡಿ ಬಂದಿದೆ ಏನೋ ಮಿಸ್ಟೇಕ್ ಅಲ್ಲ. ನೀವೊಂದು ಕೆಲಸ ಮಾಡಿ, ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಸರ್ಕಾರದಲ್ಲಿ, ಅವಾಗ ನಿಮ್ಗೆ ಹೇಳ್ತೀನಿ, ನೀವು ಬಂದು ದಯವಿಟ್ಟು ನೋಂದಣಿ ಮಾಡ್ಕೋಬೇಕು ಆಯ್ತಾ. ನಿಮ್ಗೆ ಫ್ರೀಯಾಗಿ 2000 ರೂಪಾಯಿ ಬರುತ್ತೆ, ಅಕ್ಕಿ ಬರುತ್ತೆ, ಎಲ್ಲ ಬರುತ್ತೆ. ಸೆಪ್ಟೆಂಬರ್ ತಿಂಗಳಿಗೂ ಬಂದಿದ್ಯಾ? 2 ತಿಂಗಳು ಬರಬೇಕು. ಫ್ರೀ ಬರ್ತಾ ಇದೆ. ಈಗ ಗೃಹಲಕ್ಷ್ಮಿ 2000 ರೂಪಾಯಿಗೆ ನೀವು ರಿಜಿಸ್ಟರ್ ಮಾಡಿಸ್ಕೊಬೇಕು ಆಯ್ತಾ. ಮಾಡಿಸ್ಕೊಡಿ, ನಾನು ಮಾಡಿಸ್ಕೊಡ್ತೀನಿ ಅದು ಫೋನ್ ಮಾಡ್ಕೊಂಡು ಬನ್ನಿ. ಆಗುತ್ತೆ, ತೊಂದರೆ ಆಗುತ್ತೆ. ನಾವು ನೋಡಲ್ ಆಫೀಸರ್ಸ್ನ ಭೇಟಿ ಮಾಡಿ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಬಂದಿರೋದ್ರಿಂದ ನಮಗೆ ಇವಾಗ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಇವಾಗ ಬಸ್ ಯೋಜನೆನೇ ಇಟ್ಕೊಬೋದು. ಬಸ್ ಯೋಜನೆ ಇರೋದ್ರಿಂದ ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ದೇವಸ್ಥಾನಕ್ಕಾದರೂ ಹೋಗ್ಬೋದು, ಈಗ ಊರಿಗಳಿಗೆ ಹೋಗ್ಬೋದು, ರಿಲೇಷನ್ಗಳು ಮೀಟ್ ಮಾಡ್ಬೋದು. ಅದರಲ್ಲಿ ಹೆಚ್ಚಾಗಿ ನಾವು ದೇವಸ್ಥಾನಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ಎಷ್ಟೋ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಹೋಗೇ ಇರಲಿಲ್ಲ. ಈಗ ಬಸ್ಸು ಫ್ರೀ ಇರೋದ್ರಿಂದ ತುಂಬ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದೀವಿ. ಸರ್, ಅನ್ನಭಾಗ್ಯದಲ್ಲಿ ಇವಾಗ ರೇಷನ್ನು ಬರ್ತಾ ಇದೆ, ಅದ್ರ ಜೊತೆಗೆ ಅಮೌಂಟನ್ನು ಸಹ ಬರ್ತಾ ಇದೆ. ಸರ್, ಗೃಹಲಕ್ಷ್ಮಿ ಇವಾಗ 2000 ರೂಪಾಯಿ ಬರ್ತಾ ಇರೋದ್ರಿಂದ ತುಂಬ ಯೂಸ್ ಆಗ್ತಾ ಇದೆ. ಇವಾಗ 15 ಕಂತು ಆಯಿತು. 15 ಕಂತು ಅಂದರೆ 30,000 ರೂಪಾಯಿ ಆಯಿತು. 30,000 ರೂಪಾಯಿ ಬಂದಿರೋದ್ರಿಂದ ತುಂಬಾ ಯೂಸ್ ಇದೆ ಸರ್. ಟೋಟಲ್ ಯಾವ ರೀತಿ ಹೆಲ್ಪ್ ಆಗ್ತದೆ ಸರ್? ಎಲ್ಲ ಈಗ ಬಸ್ ಅನುಕೂಲ ಆಗ್ಬೋದು, ಈಗ ಅನ್ನಭಾಗ್ಯ ಆಗ್ಬೋದು, ಮತ್ತು ಈಗ ಸ್ತ್ರೀಶಕ್ತಿ ಸಂಘದ 2000 ರೂಪಾಯಿ ಆಗ್ಬೋದು. ಈ ಟೋಟಲಾಗಿ ಇದು ಎಲ್ಲ ಸಿಕ್ಕಿರೋದ್ರಿಂದ ತುಂಬಾ ಯೂಸ್ ಇದೆ ಮತ್ತು ಅನುಕೂಲ ಚೆನ್ನಾಗಿದೆ ಸರ್. ಗ್ಯಾರಂಟಿ ಯೋಜನೆಗಳು ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸಕೆರೆಹಳ್ಳಿ ವಾರ್ಡಿನಿಂದ ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಹೊಸ ಅಭಿಯಾನವನ್ನು ನಾವು ಶುರು ಮಾಡಿದ್ದೇವೆ. ಈ ಅಭಿಯಾನದ ಮೂಲ ಉದ್ದೇಶ ಏನು ಅಂದರೆ, ಪ್ರತಿ ಮನೆಗೆ ನಾವು ಸ್ವತಃ ಪ್ರತಿ ಮನೆಗೆ ನಾವೇ ಭೇಟಿ ಕೊಟ್ಟು ಪಾದಯಾತ್ರೆ ಮೂಲಕ ಪ್ರತಿ ಮನೆಗೆ ಹೋಗಿ ಆ ಮನೆಗೆ ಗ್ಯಾರಂಟಿಗಳು ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಅದನ್ನು ರೆಕ್ಟಿಫೈ ಮಾಡೋವಂಥ ಒಂದು ಅಭಿಯಾನ ಇವತ್ತಿಂದ ನಾವು ಶುರು ಮಾಡಿದ್ದೇವೆ. ನಮ್ಮ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಇಡೀ 28 ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಕೃಷ್ಣಪ್ಪನವರು, ನಮ್ಮ ಜೊತೆ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಎಚ್ ನಾರಾಯಣ್ ಅವರು, ಮತ್ತು ಹಲವಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಸೇರಿ ಇವತ್ತಿನ ಒಂದು ಶನಿವಾರ ಬೆಳಿಗ್ಗೆ ಬಸವಣ್ಣನ ದೇವಸ್ಥಾನ ಒಂದು ಪೂಜೆ ಮಾಡಿ ಇವತ್ತಿಂದ ಅಭಿಯಾನ ಶುರು ಮಾಡಿದ್ದೇವೆ. ನನ್ನ ಜೊತೆ ನಮ್ಮ ಈ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ರಘುನಾಥ್ ನಾಯ್ಡುರವರೇ, ಸ್ಥಳೀಯ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಒಳ್ಳೆಯ ಕಾರ್ಯಾಗಾರವನ್ನು ಮಾಡ್ತಾ ಇರ್ತಕ್ಕಂಥ ಎಚ್ ನಾರಾಯಣ್ ಅವರೇ, ಬ್ಲಾಕಿನ ಅಧ್ಯಕ್ಷರಾದಂಥ ಪವನ್ ಅವರೇ, ಇನ್ನೊಬ್ರು ಬ್ಲಾಕ್ ಅಧ್ಯಕ್ಷರು ಬಂದಿಲ್ಲ, ಇರಲಿ. ಮತ್ತೆ ನಮ್ಮ ಇದೀಗ ತಾನೇ ಮಾತನಾಡಿದಂಥ ಯುವ ನಾಯಕರಾದಂಥ ಸಂಜಯ್ ಗೌಡ್ರೆ, ಅಶೋಕ್ ಅವರೇ, ನವೀನ್ ಗೌಡ್ರೆ, ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಗಿರೀಶ್ ಗೌಡ್ರೆ, ಅವರ ಮಿಸಸ್ ಆದಂಥ ಚೈತ್ರ ಅವರೇ, ಎಲ್ಲ ಮುಖಂಡರುಗಳೇ, ಎಲ್ಲ ನಮ್ಮ ಜಿಲ್ಲಾ ಆಫೀಸ್ ಬೇರರ್ಸೇ, ಮತ್ತೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ, ಮುಖ್ಯವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ